ಸ್ನೇಹಿತರೆ, ತಮಗೆಲ್ಲರೂ ಸ್ವಾಗತ KannadaGKGuru ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳ ಬಗ್ಗೆ ನೋಡೋಣ. ಅಂದ್ರೆ ಸ್ನೇಹಿತರೆ, ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು SSC ತನ್ನ ಕಳೆದ 3 ವರ್ಷದಲ್ಲಿ ಕೇಳಿರುವ ವಿವಿಧ ರೀತಿಯ ಪ್ರಶ್ನೆಗಳನ್ನು ನಾವು ಇಲ್ಲಿ ಬಿಡಿಸೋಣ. ಅದರಿಂದ ಈ ಕ್ಲಾಸ್ ಅನ್ನು ನೀವು ಕೊನೆ ತನಕ ನೋಡಿ. ಮತ್ತೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋ ಲೈಕ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ. ಮತ್ತು ಸ್ನೇಹಿತರೆ, ಈ ಕಳೆದ 3 ವರ್ಷದ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು ಯಾಕೆ ಬಿಡಿಸೋದು ಮುಖ್ಯ ಅಂತ ನೀವೇನಾದ್ರೂ ವಿಚಾರ ಮಾಡಿದ್ರೆ ಸ್ನೇಹಿತರೆ, ನೋಡಿ, ಕಳೆದ 3 ವರ್ಷದ ಪ್ಯಾಟರ್ನ್ ಅನ್ನೇ ಸ್ನೇಹಿತರೆ ಜಾಸ್ತಿ ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ. ಓಕೆ, ಕಳೆದ 3 ವರ್ಷದಿಂದ ಏನು ಪರೀಕ್ಷೆಯಲ್ಲಿ ಕೇಳ್ತಾ ಇರಲಿಲ್ಲ SSC ಪರೀಕ್ಷೆಯಲ್ಲಿ, ಅದೇ ರಿಪೀಟ್ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಕಳೆದ 3 ವರ್ಷದ ಕೋಡಿಂಗ್ ಡಿಕೋಡಿಂಗ್ಗಳನ್ನ ನಾನು ಕಂಪ್ಲೀಟ್ ಆಗಿ ನಾನು ಮುಂದೆ ಕ್ಲಾಸ್ ನಲ್ಲಿ ತರ್ತಾ ಇದ್ದೀನಿ. ಹಾಗಾಗಿ ಈ ಕ್ಲಾಸು ಮುಂಬರುವ SSC CGL CHSL CPO ಮತ್ತು MTS ಅದೇ ರೀತಿ SSC JD ಅಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವ ಈ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಬನ್ನಿ ಈಗ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಇಂಗ್ಲಿಷ್ ಕ್ವಶನ್ಸ್ ಇದೆ, ಬಟ್ ನಾನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ನಾನು ನಿಮ್ಗೆ ಈ ಪ್ರಶ್ನೆಯನ್ನು ಬಿಡಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಏನಾಗ್ತಾನೆ, ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬಾಯ್ is coded as a 245 and Ola is coded 265. How will car be coded in that language ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಸ್ನೇಹಿತರೆ. ಒಂದು ಸಟನ್ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಬಾಯ್ ಇದ್ದನ್ನ ಅಥವಾ BYE ಅನ್ನ ಇದ್ದಿದ್ದನ್ನ ಅವನು 245 ಬರೆದುಕೊಂಡಿರ್ತಾನೆ ಅಂತ ಹೇಳ್ತಾನೆ. ಇದೇ ರೀತಿ ಓಲಾ ಕೂಡ 265 ಬರೆದುಕೊಳ್ಳೋದಾದ್ರೆ ಅವನು ಕಾರ್ ಅನ್ನು ಯಾವ ರೀತಿ ಬರೆದುಕೊಳ್ಬಹುದು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ, ಈಗ ನಾವ್ ಏನ್ ಮಾಡೋಣ, ಮೊದಲಿಗೆ ಬಾಯನ್ನ ಯಾವ ರೀತಿ ಬರೆದುಕೊಂಡನ ಅಂತ ನೋಡೋಣ. ಓಕೆ, BYE ಅದನ್ನ ಯಾವ ರೀತಿ ಬರೆದುಕೊಂಡನಂತ ನಾವು ಮೊದಲಿಗೆ ನೋಡೋಣ ಸ್ನೇಹಿತರೆ. ಓಕೆ, ಆಯ್ತಾ? ಅದು ಯಾವ ರೀತಿ ಬರೆದುಕೊಂಡನಂತ ನೋಡೋದಾದ್ರೆ ನಮಗೆ ನೇರವಾಗಿ ಏನಾಗುತ್ತೆ, ನಾವು ಉತ್ತರವನ್ನು ಕೂಡ ನಾವು ಬೇಗನೆ ಕಂಡುಹಿಡಿಬಹುದು. ಓಕೆ, ಈಗ ನಾವು ಮೊದಲಿಗೆ ಬಾಯಿ ಇದ್ದದನ್ನ ನಾವು ಬರೆದುಕೊಳ್ಳೋದಾದ್ರೆ, ನೋಡಿ, ಬಾಯಿ ಇದ್ದದನ್ನ ಬರೆದುಕೊಳ್ಳೋದಾದ್ರೆ ಬಾಯಿ ಹೆಂಗಿದೆ, BYE ಇದೆ. ಓಕೆ, BYE ಇದೆ. BYE ಇದ್ದದನ್ನ ಅವನು ಏನಂತ ಬರೆದುಕೊಂಡ ಅಂತ ಹೇಳ್ತಾನೆ, 245 ಬರೆದುಕೊಂಡ ಅಂತ ಹೇಳ್ತಾನೆ ಅವನು. ಆಯ್ತಾ? ನೋಡಿ, ಇಲ್ಲಿ BYE ಇದನ್ನ 245 ಯಾವ ರೀತಿ ಬರೆದುಕೊಂಡೇನಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಏನಾಗುತ್ತೆ ಸ್ನೇಹಿತರೆ, ಒಂದು ಸಂಖ್ಯಾ ಸರಣಿ ಮತ್ತು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ನಮಗೆ ಒಂದು ಅಕ್ಷರಗಳ ಜ್ಞಾನ ಬೇಕಾಗುತ್ತೆ. ಅಂದ್ರೆ ನಾವೇನು ABCD ಅಕ್ಷರಗಳು ಅಂತೆಲ್ಲ ಅಪರದ ಒಂದು ಜ್ಞಾನ ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ನೋಡಿ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನಾನು ನಿಮ್ ಮುಂದೆ ಹೇಳ್ತೀನಿ. ಓಕೆ, ಗೊತ್ತಿಲ್ಲವ್ರಿಗೆ ಕೂಡ ಗೊತ್ತಾಗ್ಲಿ. ABCD EFGHIJKL MNOPQRSTUVWXYZ. ಓಕೆ, ಈ ರೀತಿ ನಮ್ಗೆ ಈ ಅಕ್ಷರಗಳ ಜ್ಞಾನ ಗೊತ್ತಿರಬೇಕು. ಮತ್ತು ಇವುಗಳ ಸ್ಥಾನಗಳು, ಇದು ಎಷ್ಟನೇ, A 1ನೇ ಸ್ಥಾನ ಇದೆ. ಓಕೆ, B 2ನೇ ಸ್ಥಾನ ಇದೆ, C 3ನೇ ಸ್ಥಾನ ಇದೆ. ಓಕೆ, D 4ನೇ ಸ್ಥಾನ ಇದೆ, E 5ನೇ ಸ್ಥಾನ ಇದೆ, F 6ನೇ ಸ್ಥಾನ